ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನೆಚ್ಚಿನ ಶಾಸಕರಾದಂಥ ಮಾನ್ಯ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಪದಾಧಿಕಾರಿಗಳೇ ಹಾಗೂ ಎಲ್ಲ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳೇ ಹಾಗೂ ಸದಸ್ಯರುಗಳೇ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರೇ, ಸದಸ್ಯರುಗಳೇ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳೇ, ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ ಹಾಗೂ ಮಾಜಿ ಯೋಧರು ಹಾಗೂ ಸ್ವತಂತ್ರ ಯೋಧರು, ಭಾರತದ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದವರು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಅಧಿಕಾರಿ ಮಿತ್ರ ವರ್ಗದವರು, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೀನಿ. 1947 ಆಗಸ್ಟ್ 15 ನಮ್ಮ ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯವಾದಂಥ ದಿನ, ಸುವರ್ಣಾಕ್ಷರಗಳಲ್ಲಿ ಬರೆದಂಥ ದಿನ. ಇಂದು ಭಾರತ ವಿಶ್ವಮಾನ್ಯ ರಾಷ್ಟ್ರಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಂಥದ್ದಲ್ಲ. ಈ ಸ್ವಾತಂತ್ರ್ಯದ ಹಿಂದೆ ಹಲವು ಮಹಾನ್ ಗಣ್ಯರ ಪರಿಶ್ರಮ ಇದೆ, ತ್ಯಾಗ ಇದೆ, ಬಲಿದಾನ ಇದೆ. ಅವರ ಜೀವನವನ್ನೇ ಈ ಸ್ವಾತಂತ್ರ್ಯವನ್ನು ತಂದುಕೊಡೋದಕ್ಕೆ ಮುಡುಪಾಗಿಟ್ಟಿದ್ದು. ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಗತ್ ಸಿಂಗ್ ಅವರು, ಜವಾಹರ್ಲಾಲ್ ನೆಹರು ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಅಂಬೇಡ್ಕರ್ ಅವರು, ಹೀಗೆ ಹೇಳ್ತಾ ಹೋದ್ರೆ ನಮ್ಮ ಅಪ್ರತಿಮ ಗಣ್ಯರ ಸಾಲು ಸಾಲೇ ಇದೆ ನಮ್ಮ ಹಿಂದೆ. ಈ ಸ್ವಾತಂತ್ರ್ಯದ ಹಿಂದೆ ಅವರ ಪರಿಶ್ರಮ ಇದೆ. ಇಂದು ನಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕಾದರೆ ಆ ಮಹನೀಯರನ್ನ ಇವತ್ತು ಸ್ಮರಿಸೋದಷ್ಟೇ ಅಲ್ಲ, ಅವರ ಒಂದು ತ್ಯಾಗ ಬಲಿದಾನವನ್ನು ನಾವು ಇವತ್ತು ನೆನಪಿಸ್ಕೋಬೇಕು. ಅವರ ಮೌಲ್ಯಗಳನ್ನು ನಾವು ಎತ್ತಿ ಹಿಡಿಬೇಕು, ಅವರ ಮೌಲ್ಯಗಳನ್ನು ನಾವು ಗೌರವಿಸಬೇಕು. ಆಗಲೇ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಸಾರ್ಥಕ ಆಗ್ತದೆ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಂಧನದಿಂದ ಬಿಡುಗಡೆ ಅಲ್ಲ. ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ. ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು, ಕಾನೂನುಗಳನ್ನು ಗೌರವಿಸಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ದೇಶದ ಏಳಿಗೆಗಾಗಿ ಶ್ರಮಿಸಬೇಕು. ಇದು ನಿಜವಾಗಲೂ ನಮಗಿರ್ತಕ್ಕಂಥ ಜವಾಬ್ದಾರಿ. ಭಾರತ ವಿಶ್ವದ ಹಲವು ಕ್ಷೇತ್ರಗಳಲ್ಲಿ, ಕ್ರೀಡೆ ಆಗ್ಬೋದು, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಭಾರತ ಮುನ್ನಡೆಯಲ್ಲಿದೆ. ಇದಕ್ಕೆಲ್ಲ ಈ ಒಂದು ಮುನ್ನಡೆಗೆ ಹಲವು ಭಾರತೀಯರ ಪರಿಶ್ರಮ ಇದೆ. ಈ ಒಂದು ಪ್ರಗತಿಯನ್ನು ನಾವು ಇನ್ನೂ ಗಗನದೆತ್ತರಕ್ಕೆ ಏರಿಸಬೇಕಾಗಿದೆ. ಈ ಒಂದು ಭಾರತದ ಕೀರ್ತಿಯನ್ನ ಗಗನದೆತ್ತರಕ್ಕೆ ಏರಿಸಬೇಕಾದ್ರೆ ನಿಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳ, ಯುವ ಜನತೆಯರ ಶ್ರಮ ಬಹಳಷ್ಟಿದೆ. ನಿಮ್ಮ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಭಾರತ ಹಲವು ಧರ್ಮ, ಹಲವು ಜಾತಿಗಳ ನೆಲೆಬೀಡು. ಇಲ್ಲಿ ಹಲವಾರು ಧರ್ಮ ಇದೆ, ತನ್ನದೇ ಆದಂಥ ಆಚಾರ ವಿಚಾರಗಳನ್ನ ಆಚರಣೆ ಮಾಡತಕ್ಕಂಥ ಜನಗಳಿದ್ದಾರೆ, ಹಲವಾರು ಸಂಪ್ರದಾಯಗಳಿದೆ. ಆದರೂ ಕೂಡ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇವತ್ತು ಭಾರತದ ವಿಶೇಷತೆ ಏನಪ್ಪಾ ಅಂದ್ರೆ, ಇಷ್ಟೊಂದು ವೈವಿಧ್ಯತೆ ಇದ್ರೂ ಕೂಡ ನಮ್ಮಲ್ಲಿ ಏಕತೆ ಇದೆ, ನಮ್ಮಲ್ಲಿ ಒಗ್ಗಟ್ಟಿದೆ. ಭಾರತೀಯರಲ್ಲಿ ಪರಸ್ಪರ ಸಹಕಾರ, ಸಹಬಾಳ್ವೆ, ಒಗ್ಗಟ್ಟು ಇದು ಇವತ್ತು ನಮ್ಮ ರಾಷ್ಟ್ರವನ್ನ ಬಲಿಷ್ಠವನ್ನಾಗಿ ಮಾಡಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಯುವಕರೇ, ಸಾರ್ವಜನಿಕರೇ, ನಮ್ಮಲ್ಲಿರ್ತಕ್ಕಂಥ ಭ್ರಾತೃತ್ವ, ಬಂಧುತ್ವ ಭಾವನೆ ಇದ್ರೆ ನಮ್ಮ ಭಾರತವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬಹುದು. ಈ ಸುಸಂದರ್ಭದಲ್ಲಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಮಹಿಳೆಯರನ್ನ, ಯುವಕರನ್ನ, ಹಿರಿಯ ನಾಗರಿಕರನ್ನ
ದೇಶಕ್ಕಾಗಿ ದುಡಿತಾ ಇರ್ತಕ್ಕಂಥ ಯೋಧರನ್ನ ಮತ್ತು ನಮಗೆ ಅನ್ನವನ್ನು ನೀಡ್ತಾ ಇರ್ತಾರೆ ರೈತರನ್ನು ನಾವು ಈ ಸಮಯದಲ್ಲಿ ನೆನಪಿಸ್ತಾ ಗೌರವಿಸುತ್ತಾ ಅವರ ಭಾವನೆಗಳನ್ನು ಗೌರವಿಸುತ್ತಾ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೂಡ ದುಡಿಬೇಕು ಅಂತ ಹೇಳ್ತಾ ದೇಶದ ಒಂದು ಏಕತೆ ಐಕ್ಯತೆಗಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಅಂತ ನಾನು ಮತ್ತೊಮ್ಮೆ ಹೇಳ್ತಾ ನಾನು ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭಾರತ್.